ಗಂಭೀರವಾದ ಆರೋಪ ಮಾಡಿ KKRDB ಅನುದಾನದಲ್ಲಿ ನೇರವಾಗಿ ಶಾಸಕರು 15% ಕೇಳ್ತಾ ಇದ್ದಾರೆ ನೋಡಿ. ಅದು ಅವ್ರು ಯಾವ ಶಾಸಕರ ಮೇಲೆ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾರು ನಿಮ್ಮ ಅಧ್ಯಕ್ಷರು KKRDB ಏನಿದೆ ಅಜಯ್ ಸಿಂಗ್ ಅವ್ರು ಇದ್ದಾರಲ್ಲ, ಅವ್ರಿಗೆ ಗೊತ್ತಿರ್ತದೆ ಎಲ್ಲ. ಬಟ್ ಅಂಥದ್ದು ಯಾವುದು ಈಗ ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ ಎರಡು ಇರುತ್ತೆ ಇವರೇ. ಮೈಕ್ರೋನಲ್ಲಿ ಶಾಸಕರಿಗೆ ಕೆಲಸ ಏನು ನಿಗದಿಪಡಿಸೋದು ಅದು ಮಾತ್ರ ಶಾಸಕರಿಗೆ ಸೀಮಿತ ಇರೋದು. ಮಿಕ್ಕಿದೆಲ್ಲ ಟೆಂಡರ್ ಪ್ರಕ್ರಿಯೆ ಬೇರೆ ಇಡೀ ಕರ್ನಾಟಕದಲ್ಲಿ ಹೆಂಗೆ ಆಗ್ತದೆ, ಇಡೀ ದೇಶದಲ್ಲಿ ಹೆಂಗೆ ಆಗ್ತದೆ, ಕಲ್ಯಾಣ ಕರ್ನಾಟಕದಲ್ಲೂ ಹಾಗೆ ಆಗೋದು. ಅದಕ್ಕೆ ಯಾವುದೋ ಒಂದು ಸ್ಪೆಷಲ್ ಪವರ್ ಇಲ್ಲ ಟೆಂಡರ್ ನಿಯಮಾವಳಿಗಳನ್ನು ಬದಲಾವಣೆ ಮಾಡಲಿಕ್ಕೆ. ಹಿಂಗೆ ಯಾರೋ ಒಂದಿಬ್ರು ಯಾರು ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಬಟ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇಲ್ಲ ಯಾರಂತ ಹೇಳಬೇಕಲ್ಲ, ಯಾರ್ದು ಯಾರು ಆಸೀತು ಇಲ್ಲ. ಯಾರಂತ ಹೇಳಿದ್ರೆ ಗೊತ್ತಾಗ್ತದಪ್ಪ. ಅಧ್ಯಕ್ಷರು ನನಗೆ ಭಾಳ ಸಮೀಪದವ್ರು ಇದ್ದಾರೆ, ಹಿಂಗೆ ಇದೇ ಹೇಳಿದ್ರೆ ಗೊತ್ತಾಗ್ತಾನೆ. ಸಾರಿ ಯಾರು ಇದ್ದಾರೆ ಕೇಳಿ. ಎಲ್ಲರೂ ಅವ್ರ ಪರಿಚಯ ಇಲ್ಲ ಇವರೇ. ಎಲ್ಲ ಗುತ್ತಿಗೆದಾರರು MLAಗಳಿಗೆ ಪರಿಚಯ, MLAಗಳು ಸಂಘಗಳಿಗೆ ಪರಿಚಯ. ಆದ್ರೆ ಬಿಲ್ ಮಾತ್ರ ಬಾಕಿ ಉಳಿದಿದೆ ಅನ್ನೋದು ನಾನು ಹೇಳಿದ್ನಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಟನಲ್ಲ. ನಾನು ಅಂಕಿ ಅಂಶಗಳು ಬೇಕಾದರೆ ನಿಮಗೆ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ನಾನೇ ಬಿಡುಗಡೆ ಮಾಡ್ತೀನಿ. ನಮ್ಮ ಇಲಾಖೆದು ನೋಡಿ, ನನ್ನ ಪ್ರಕಾರ ಮೋರ್ ದೆನ್ 35,000 crores ಬಿಲ್ಸ್ ಆರ್ ಪೆಂಡಿಂಗ್. ಯಾರು ಹೊಣೆ ಇದಕ್ಕೆ? ನೀವು ದಯವಿಟ್ಟು ಯಾವ ಫೈನಾನ್ಷಿಯಲ್ ಇಯರ್ನಲ್ಲಿ ಆಗಿದೆ ಅಂತ ನೋಡಿಬಿಡಿ, ಅದಾದಮೇಲೆ ನಮ್ಮ ಮೇಲೆ ಆರೋಪ ಮಾಡಿ. ಈಗ ನೀವು ಕಳೆದ 1.5 ವರ್ಷದಿಂದ ಹೇಳ್ತಾ ಇದ್ದೀರಿ, ಹಿಂದೆ ಸಾಕಷ್ಟು ಬಾಕಿ ಇಟ್ಕೊಂಡಿದ್ದಾರೆ ಮುಂದೊಂದು ಹೇಳ್ತಾ ಇದ್ದಾರೆ. ಆದರೆ ದಾಖಲೆ ಸಮೇತ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಇದು ವೈಟ್ ಪೇಪರ್ ಶ್ವೇತಪತ್ರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಬಜೆಟ್ನಲ್ಲೇ ಕೊಟ್ಟಿದ್ರಲ್ಲ, ಅಲ್ಲಿ ಸದನದಲ್ಲೇ ಹೇಳಿರೋದು ಎಷ್ಟು ಬಾಕಿ ಇಟ್ಟಿದ್ದಾರೆ ಅಂತ. ಇಲಾಖೆವಾರು ಬೇಕಾದರೆ ನಾವು ಎಲ್ಲ ಮಂತ್ರಿಗಳು ನಾವು ಕೊಡ್ತೀವಿ. ನಂದು ಬೇಕಾದರೆ ಇವತ್ತು ಸಾಯಂಕಾಲನೇ ಕೊಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ದೇರ್ ಈಸ್ ಅಬ್ಸಲ್ಯೂಟ್ಲಿ ಹೌದು, ಸ್ಪಷ್ಟತೆ ಸಿಗುತ್ತೆ. ಎಲ್ಲೋ ನಾವೇನೋ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ನೀವು ಕವರ್ ಮಾಡಿದ್ದೀರಾ ಅಂದ್ಕೊಂಡು, ಇದರ ಏನೋ ಗೊಂದಲ ಇದ್ದರೆ ನಾನೇ ಕೂತ್ಕೊಂಡು ನಮ್ಮ ಇಲಾಖೆಯಿಂದ ನಾನು ಸ್ಪಷ್ಟವಾಗಿ ನಾನು ಕೊಡ್ತೀನಿ. ನೀವು ಹೇಳ್ದಂಗೆ ಗೊಂದಲ ಯಾವ ಇಸ್ವಿನಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಏನು ಇಟ್ಟಿದ್ದಾರೆ, ನಾವೇನು ಮಾಡಿದ್ದೀವಿ, ಅವ್ರೇನು ಮಾಡಿದ್ದಾರೆ ಅಂತ ನಾವು ಸ್ಪಷ್ಟವಾದಂಥ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅಂದರೆ ನೀವು ಹೇಳ್ದಂಗೆ ಹಿಂದಿನ ಸರ್ಕಾರದ್ದೇ ಶ್ವೇತಪತ್ರ ಬಿಡುಗಡೆ ಮಾಡಿಸ್ತೀವಿ ಬೇಕಿದ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಅದಕ್ಕೆ ಏನು ಪಬ್ಲಿಕ್ಕಲ್ಲಿ ಚರ್ಚೆಗೆ ಬರಲಿ. ಯಾರು KRIDLಯಿಂದ 1,000 ಕೋಟಿ ರೂಪಾಯಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿರೋಧ ಮಾಡಿದ್ರು, ಹೊಡೆದ್ರು, ಯಾರಿಗೆ ಎಷ್ಟು ಸಿಕ್ತು, ಏನು ಮಾಡಿದ್ರು, ಹೇಗಾಯಿತು, 100 ಯಾಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಲ್ಲ ಇವರು, ಯಾಕೆ ಇವ್ರು ಸಾಲ ಮಾಡಿ ತುಪ್ಪ ತಿಂದರು, ಅವೆಲ್ಲನೂ ಮಾಹಿತಿಯನ್ನು ಕೊಡ್ತೀವಿ. ನೋಡೋಣ. CLP ಇವತ್ತು ಇವರ ಆಂತರಿಕ ಇದೆ, ಸರ್ಕಾರದ ವಿಚಾರಗಳು ನೋಡೋಣ. ಇಲ್ಲ ಮಾತಾಡೋಣ, ಅದಕ್ಕೇನದೆ. ಯಾರು ಕೇಳಿದ್ರೆ ಮಾಹಿತಿ ಕೊಡಬೇಕಾಗ್ತದಲ್ಲ ವರಿಷ್ಠರು.